ನಮಸ್ತೆ ಸ್ನೇಹಿತರೆ, ನೋಡಿ ಇದು ಎಪ್ಸಾನ್ ಪ್ರೊಜೆಕ್ಟರ್. ಇದು ಎಪ್ಸಾನ್ EB-S31 ಅನ್ನೋಂಥ ಪ್ರೊಜೆಕ್ಟ್ರು. ಮತ್ತು ಇದಕ್ಕೆ ಲ್ಯಾಂಪು ELP-LP88 ಅನ್ನೋ ಲ್ಯಾಂಪ್ನ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಲ್ಯಾಂಪು ಹೋಗಿದೆ. ಆ ಲ್ಯಾಂಪನ್ನ ಯಾವ ರೀತಿ ನಾವು ಚೇಂಜ್ ಮಾಡಬೇಕು ಅನ್ನೋದನ್ನು ನಿಮಗೆ ಇದರಿಂದ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು ಲ್ಯಾಂಪು ಇರೋಂಥ ಜಾಗ. ಇಲ್ಲಿ ಒಂದು ಸ್ಕ್ರೂ ಇರುತ್ತೆ. ಈ ಸ್ಕ್ರೂನ ನಾವು ಈಗ ಓಪನ್ ಮಾಡಬೇಕಾಗತ್ತೆ. ಈ ರೀತಿ ಮಾಡಿ ಈಗ ಸ್ಲೈಡಿಗೆ ಎಳೆದ್ರೆ ಇದು ಓಪನ್ ಆಗುತ್ತೆ. ಈಗ ನೋಡಿ, ಇದು ಪ್ರೊಜೆಕ್ಟ್ರು ರಿಪ್ಲೇಸ್ಮೆಂಟ್ ಲ್ಯಾಂಪು ESP-LP-LP88 ಈ ಲ್ಯಾಂಪನ್ನ ತರಿಸಿದ್ದೀವಿ. ಈಗ ನಾನು ಇದನ್ನು ರಿಪ್ಲೇಸ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಲೈಟಿಂಗ್ ಇರೋಂಥ ಒಂದು ಹೌಸು. ಇಲ್ಲಿ 2 ಸ್ಕ್ರೂಗಳಿರುತ್ತೆ. ಇದನ್ನು ರಿಮೂವ್ ಮಾಡಬೇಕು. ಜಸ್ಟ್ ಲೂಸ್ ಆಗುತ್ತೆ. ಅದು ಲೂಸ್ ಆದಮೇಲೆ ನಂತರ ಇದನ್ನು ಇಲ್ಲಿ ಮೇಲೆ ಕೆಳಗೆ ಈ ರೀತಿ ಹಿಡ್ಕೊಂಡು ಇದನ್ನು ಮೇಲಕ್ಕೆ ಅಪ್ ಮಾಡಿದ್ರೆ ನೋಡಿ, ಇದು ಲ್ಯಾಂಪ್ ಹೌಸ್ ಇದು ಪೂರ್ತಿ ಮೇಲೆ ಬರುತ್ತೆ. ಈಗ ನೋಡಿ, ಇಲ್ಲಿ ಲ್ಯಾಂಪು ಇದೆ. ಅದೇ ರೀತಿ ಇದು ಲ್ಯಾಂಪ್. ಈಗ ಈ ಲ್ಯಾಂಪನ್ನು ನಾವು ಒಳಗಡೆ ಇಲ್ಲಿ ನೋಡ್ತಾ ಇದ್ದೀವಲ್ಲ, ಈ ಲ್ಯಾಂಪು ಇದನ್ನು ನಾವು ಚೇಂಜ್ ಮಾಡಬೇಕು. ನೋಡಿ, ಇದರಲ್ಲಿ ಲ್ಯಾಂಪ್ ಇದೆ. ಈಗ ನೋಡಿ, ಇದಕ್ಕೆ ಆಗುವಂಥ ಲ್ಯಾಂಪ್. ಇದನ್ನು ನಾವು ಚೇಂಜ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಈಗ ಈ ಲ್ಯಾಂಪು ಈ ಸ್ಕ್ರೂಗಳಿಂದ 4 ಸ್ಕ್ರೂ ಇದೆ. ಅದನ್ನು ತೆಗೆದು ಹಾಕಿ ಈಗ ಫಿಟ್ ಮಾಡಾಗಿದೆ. ಈಗ ಇದು ಓಲ್ಡ್ ಲ್ಯಾಂಪು ಕಟ್ಟಾಗಿ ಬ್ರೋಕನ್ ಆಗಿದೆ. ಈಗ ನಾವು ಯಾವ ರೀತಿ ಓಪನ್ ಮಾಡೋದು ಅದೇ ರೀತಿ ಈಗ ಈ ಲೈಟು ಈ ಕಡೆ ಸೈಡ್ ಬರೋ ಹಾಗೆ ಮಾಡಿ ನಾವು ಇದು ಅಪ್ ಸೈಡು ಈ ರೀತಿ ಹಾಕಿ ಕೆಳಗೆ ನಾವು ಪ್ರೆಸ್ ಮಾಡಬೇಕಿಲ್ಲಿ. ಈಗ ಇದು ಕುಳಿತ್ಕೊಂತು. ಈಗ ಮತ್ತೆ ಇದೇ ರೀತಿ ಇಲ್ಲಿ ಇವೆರಡು ಸ್ಕ್ರೂಗಳನ್ನ ಟೈಟ್ ಮಾಡಿದೆ. ಈಗ ಇದಕ್ಕೆ ಲ್ಯಾಂಪನ್ನು ಕೂರಿಸಾಯ್ತು. ಈಗ ನೋಡಿ, ಇದು ಹಾಕಿ ನಂತರ ಈ ಸ್ಕ್ರೂನ ಟೈಟ್ ಮಾಡಬೇಕಾಗತ್ತೆ. ಈಗ ಇದನ್ನು ನಾವು ಆನ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ, ಇವಾಗ AC ಕಾರ್ಡ್ ಹಾಕಿದೆ. ಇದನ್ನು ACಗೆ ಹಾಕಿ ಆನ್ ಮಾಡಿದೆ. ಇಲ್ಲಿ ಲೈಟು ಆನ್ ಆಗಿದೆ. ಇದನ್ನು ಈಗ ಮೇನ್ಸ್ ಆನ್ ಮಾಡಿದ್ದೀನಿ. ಈಗ ಸ್ವಿಚ್ ಆನ್ ಮಾಡ್ತಾ ಇದ್ದೀನಿ. ಈಗ ರನ್ ಆಗ್ತಾ ಇದೆ. ನೋಡಿ, ಈಗ ಇಲ್ಲಿ ಗೋಡೆ ಮೇಲೆ ಸ್ಕ್ರೀನ್ ಬರ್ತಾ ಇದೆ. ನೋಡಿ, ಈಗ ಲೈಟ್ ಆನ್ ಆಗ್ತಿದೆ. ನೋಡಿ, ಈಗ ಸ್ಕ್ರೀನ್ ಆನ್ ಆಯ್ತು. ಈಗ ಇದನ್ನು ನಾವಿಲ್ಲಿ ಫೋಕಸ್ಸು ನೋಡಿ ಬ್ಲರ್ ಆಯಿತು. ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಬೋದು.
ಮತ್ತು ಇದನ್ನು ಕೀಸ್ಟೋನು ಲೆಫ್ಟು ರೈಟು ಈ ರೀತಿ ನಾವು ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ನೋಡಿ ಈಗ ಸ್ಟ್ರೈಟಾಗಿ ಅಡ್ಜಸ್ಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ನಾವು ಇದು ಎಪ್ಸಾನ್ ಕಂಪ್ನಿಯ ಈ ಪ್ರಾಜೆಕ್ಟ್ರು LCD ಪ್ರಾಜೆಕ್ಟ್ರ್ ಇದು. ಇದರದ ಲೈಟನ್ನು ನಾವು ಚೇಂಜ್ ಮಾಡುವ ರೀತಿ ಈ ರೀತಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.